ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು ಹಾಗೂ ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, 2026 ಜೂನ್ 2ನೇ ತಾರೀಕು ನಮಗೆ ಗುರುಗ್ರಹ 1ನೇ ತಾರೀಕು ರಾತ್ರಿ 2ನೇ ತಾರೀಕು 1ನೇ ತಾರೀಕು ರಾತ್ರಿಗೆ 2 ಗಂಟೆ 25 ನಿಮಿಷದಿಂದ 6 ಗಂಟೆ 30 ನಿಮಿಷಕ್ಕೆ ನಮಗೆ ಗುರುಗ್ರಹಗಳು ಬೃಹಸ್ಪತಿಗಳು ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮೇಷರಾಶಿ ಫಲ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಫಲಗಳು ಹೇಳ್ತಾ ಇದ್ದೀನಿ. ಮೇಷರಾಶಿದು ನೋಡಿ, ತಮ್ಮ ರಾಶಿಗೆ 4ನೇ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಕ್ಲೇಶ, ಬಂಧುಕಲಹ, ಭ್ರಾತೃಕ್ರೋಧ, ಮಾತೃಕಷ್ಟ, ವಾಸಗೃಹ ಪೀಡೆ, ದೇಹಾಲಸ್ಯ, ಸುಖಹಾನಿ, ಧನವ್ಯಯ, ಚಂಚಲ ಮನಸ್ಸು, ಎಲ್ಲಿ ಹೋದರೂ ಅಶಾಂತಿ, ಸ್ಥಳ ಬದಲಾವಣೆ, ಯತ್ನಿತ ಕಾರ್ಯದಲ್ಲಿ ವಿಳಂಬ, ನೌಕರಿಯಲ್ಲಿ ಕಿರಿಕಿರಿ ಇರುತ್ತದೆ ಇತ್ಯಾದಿ ಅಶುಭ ಫಲಗಳು ನಡೆಯುವುದರಿಂದ ಈ ಕಾಲದಲ್ಲಿ ಗುರುಗ್ರಹಕ್ಕೆ ಶಾಂತಿ ಮಾಡಿಸಬೇಕು. ಹಾಗೂ ಸಹ ಎಲ್ಲ ಗ್ರಹಗಳು ಚೆನ್ನಾಗಿರೋದ್ರಿಂದ ನಿಮಗೆ ಆದಷ್ಟು ಸ್ವಲ್ಪ ಗುರುಗ್ರಹ ಶಾಂತಿ ಮಾಡ್ಕೊಳ್ಳಿ. ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತು ಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಓಂ ಬ್ರಹ್ಮ ಬೃಹಸ್ಪತಿ ಎನ್ನುವ ಅಂತಕ್ಕಂಥ ಮಂತ್ರವನ್ನು ಪಾರಾಯಣ ಮಾಡಿ. ಗುರುಗ್ರಹ ಅನುಗ್ರಹ ಸಿಕ್ಕತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಯಾಕಮ್ಮ?